ಪೊಲೀಸವರು ಈ ಮನೆಗೆ ಬಂದು ನೋಡಿದಾಗ ಡ್ರಗ್ಸ್ ಸಿಕ್ಕಿದೆ. ಈ ಮನೆ ಒಳಗೆ ಡ್ರಗ್ಸ್ ಹೇಗೆ ಬಂತು? ಅಯ್ಯೋ ದೇವ್ರೆ, ಇವಳು ತಮ್ಮ ಮತ್ತೆ ಅವನ ಫ್ರೆಂಡ್ಸು ಇಂಥ ಕೆಲಸ ಮಾಡಿದಾರಾ? ನಂಬೋಕೆ ಆಗ್ತಿಲ್ವಲ್ಲಪ್ಪ. ನನ್ನ ತಮ್ಮ ಮನೆ ಕಡೆಗೆ ಬಂದು 1 ವಾರ ಆಯ್ತು. ಒಂದ್ ವಾರಕ್ಕೆ ಮುಂಚೆ ಬಂದಿದ್ರಲ್ಲ, ಅವಾಗೇನಾದ್ರೂ ಇಟ್ಟಿದ್ರೇನೋ. ಅಯ್ಯೋ ಅಶೋಕು, ನನ್ನನ್ನ ಯಾಕಪ್ಪ ಹಾಗೆ ನೋಡ್ತಿದ್ಯಾ? ರಜನಿ, ನಾನಿನ್ ಮುಂದೆ ಈ ಕಡೆ ಬರೋದೇ ಇಲ್ಲ ಬಿಡು. ನಾನು ನಿನ್ನ ಸ್ವಂತ ಮಗಳು ಅನ್ನೋ ಭಾವನೆಯಲ್ಲಿ ಬರ್ತಾ ಇದ್ದೆ. ಆದ್ರೆ ಈಗ ಅದಕ್ಕೆ ಕಳಂಕ ಬರೋ ಥರ ಇದೆಯಲ್ಲ. ಹೋಗಿ ಹೋಗಿ ನನ್ ಮೇಲೆ ಡೌಟ್ ಪಡ್ತಿದ್ಯಲ್ಲಪ್ಪ. ಅದೇನು ಎಲ್ ಸಿಗತ್ತೆ ಅಂತಾನೇ ನನಗೆ ಗೊತ್ತಿಲ್ಲ. ನಿನ್ನ ಮೇಲೆ ಯಾಕಮ್ಮ ಡೌಟ್ ಪಡಲಿ? ನಾನು ಮನೆ ಒಳಗೆ ಹೇಗೆ ಬಂತು ಅಂತ ಕೇಳ್ತಾ ಇದ್ದೆ ಅಷ್ಟೆ. ಅದು ನನಗೆ ಹೇಗಪ್ಪ ಗೊತ್ತಾಗತ್ತೆ? ಆಯ್ತು ಬಿಡ ರಜನಿ, ನೀನು ಗಾಬರಿ ಆಗ್ಬೇಡ. ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಿನ್ನ ತಮ್ಮ ಮತ್ತೆ ಆ ರಾಹುಲ್ ಈ ಕೆಲಸ ಮಾಡಿರೋದಿಲ್ಲ. ಅದ್ರ ಬಗ್ಗೆ ನಂಬಿಕೆ ನನಗಿದೆ. ಒಳ್ಳೆ ಲಾಯರ್ನ ಇಟ್ಟು ಈ ಕೇಸ್ನ ನಾವು ನಡೆಸೋಣ. ಆದಷ್ಟು ಬೇಗ ಅವ್ರನ್ನ ಆಚೆ ತರ್ತೀನಿ. ಸರಿ, ನಾನು ಹೊರಡ್ತೀನಿ. ಅಶೋಕು, ನೀನ್ ಮನೆಗೆ ಹೋಗೋದಾದ್ರೆ ನಾನು ನಿನ್ ಜೊತೆ ಬರ್ತೀನಪ್ಪ. ಇಲ್ಲ, ನಾನು ಚೂರು ಬೇರೆ ಕಡೆ ಹೋಗ್ತಾ ಇದ್ದೀನಿ. ಓ ಪಾಪ ಇವಳು ಗಾಬರಿ ಆಗಿದ್ದಾಳೆ. ಅವಳ ಜೊತೆ ಇದ್ದು ಆಮೇಲೆ ಬೇಕಾದ್ರೆ ನೀವು ಕ್ಯಾಬಲ್ಲಿ ಹೋಗಿ. ಸರಿ. ಅಶೋಕು, ನಿನ್ನೆ ರಾತ್ರಿ ಶಿವಗಾಮಿ ಎದುರು ನಿನ್ ಕೆನ್ನೆಗೆ ಹೊಡೆದ್ಬಿಟ್ಟೆ. ಸಾರಿ ಕಣಪ್ಪ. ನಾನ್ ಮಧ್ಯೆ ಬಂದಿಲ್ಲ ಅಂದಿದ್ರೆ ಜಗಳ ಇನ್ನೂ ದೊಡ್ಡದಾಗಿರೋದು. ಅದಕ್ಕೆ ಬೇರೆ ದಾರಿ ಇಲ್ಲದೆ ನಿನಗೆ ಹೊಡೆದ್ಬಿಟ್ಟೆ. ಕ್ಷಮಿಸ್ಬಿಡಪ್ಪ. ಪರವಾಗಿಲ್ಲ, ನೀನ್ ತಾನೇ ಹೊಡೆದಿದ್ದು, ನಿನಗೂ ಹಕ್ಕಿದೆ. ಸರಿ ಬಿಡಿ, ನಾನು ಬರ್ತೀನಿ. ರಜನಿ, ನೀನ್ ಸಮಾಧಾನ ಮಾಡ್ಕೊ ಮಗಳೇ. ಅಶೋಕ್ ಹೇಳದ್ನಲ್ವಾ, ಹೇಗಾದ್ರೂ ಮಾಡಿ ನಿನ್ ತಮ್ಮನ್ನ ಬಿಡಿಸ್ತೀನಿ ಅಂತ. ಸಮಾಧಾನ ಮಾಡ್ಕೊ ಆಯ್ತಾ? ಅಲ್ಲ, ಸಂಸಾರಸು ವಾಸ ಮಾಡೋ ಜಾಗದಲ್ಲಿ ಇಂಥವ್ರು ಬಂದು ಸೇರ್ಕೊಂಡಿದಾರಲ್ಲ. ಅಲ್ಲ, ಅವಳಿಗೆ ಹೆಣ್ಣಾಗಿ ಏನು ಅವಳಿಗೆ ಮಾನ ಮರ್ಯಾದೆ ಇಲ್ವಾ? ಒತ್ತಿಲ್ದೊತ್ತಲ್ಲಿ ಗಂಡಸರು ಮನೆಗೆ ಬಂದೋದ್ರೆ ಏನರ್ಥ? ಇಂಥವಳಿಂದ ಮರ್ಯಾದೆಯಲ್ಲಿ ಬದುಕೋ ನಮಗೂ ಕೆಟ್ಟ ಹೆಸರು. ಬೇರೆ ಏರಿಯಾದವರು ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಆ ಓನರಿಗೆ ಎಷ್ಟು ಹೇಳಿದ್ರೂ ತಲೆಗೆ ಹೋಗಲ್ಲ. ಬಾಡಿಗೆ ಬಂದ್ರೆ ಸಾಕು, ಮನೆಗೆ ಯಾರು ಬರ್ಲಿ ಹೋಗ್ಲಿ ಅಂತಾನೆ. ನಾಚಿ ಕೆಟ್ಟವನು. ಅಲ್ಲ, ಅಕ್ಕಪಕ್ಕ ಏನ್ ಅನ್ಕೋತಾರೆ ಅನ್ನೋ ಪರಿಜ್ಞಾನ ಬೇಡವಾ ಅವ್ರಿಗೆ? ಏನೋ 1 ದಿನ 2 ದಿನ ಆದ್ರೆ ಪರವಾಗಿಲ್ಲ, ಪ್ರತಿದಿನ ಬಂದೋಗ್ತಾನೆ. ಕತ್ಲೆ ಆದ್ಮೇಲೆ ಬರ್ತಾನೆ, ಮಧ್ಯರಾತ್ರಿಲಿ ಹೋಗ್ತಾನೆ. ಮರ್ಯಾದೆ ಇರೋರು ಮಾಡೋ ಕೆಲ್ಸನ ಇದು.
ಗಂಡಿಕ್ಕಿಲ್ಲ ಅಂದ್ರೆ ಯಾರನ್ನಾದ್ರೂ ಮದ್ವೆ ಮಾಡ್ಕೊಂಡ್ ಸಾಯ್ಬೇಕು. ಇಂಥ ಅನಾಚಾರ ಎಲ್ಲ ಮಾಡ್ಬಾರ್ದು. ತಡಿ, ಇವಾಗ್ಲೇ ಓನರ್ ಫೋನ್ ಮಾಡಿ ಬಾಯಿಗೆ ಬಂದಂಗ್ ಉಗಿತೀನಿ. ನೀನೇ ಮನೆ ಖಾಲಿ ಮಾಡಿಸ್ತೀಯೋ ಇಲ್ಲ ಅಂದ್ರೆ ನಮ್ಮ ಮನೆಯವ್ರಿಗೆ ಹೇಳಿ ಮನೆ ಖಾಲಿ ಮಾಡಿಸ್ಲಾ ಅಂತ ಕೇಳ್ತೀನಿ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ 10 ನಿಮಿಷದಲ್ಲಿ ಜುಟ್ಟಿಡ್ದು ಆಚೆ ಹಾಕ್ತಾನೆ. ನಮ್ಮ ಮನೆಯವರು ಇವನ್ನ ಕೇಳ್ತೀನಿ ಅಂತ ಹೇಳಿದ್ರು. ನಾನೇ ಓನರ್ ಹತ್ರ ಮಾತಾಡೋಣ ಇರಿ ಅಂತ ತಡ್ದೆ.